ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ತೇಜು, ಏನಪ್ಪ? ಸಾರಿ ಮಗ್ನೆ. ಅಮ್ಮ, ಐ ಆಮ್ ರಿಯಲಿ ಸಾರಿ. ನನ್ನಿಂದ ನಿಮ್ಮಿಬ್ಬರಿಗೂ ಸುಮ್ಮನೆ ತೊಂದರೆ ಆಯ್ತು. ಕ್ಷಮಿಸು ಅನ್ಬೇಡ ವಿಕ್ರಾಂತ್, ಮನ್ಸಿಗೆ ತುಂಬಾ ನೋವಾಗುತ್ತೆ. ನೀನೇನು ಅಂತ ನನಗ್ ಚೆನ್ನಾಗ್ ಗೊತ್ತು. ಆದ್ರೆ ನಾನು ಯೋಚನೆ ಮಾಡ್ತಾ ಇರೋದು ತೇಜು ಬಗ್ಗೆ, ಅವನ ವಿದ್ಯಾಭ್ಯಾಸದ ಬಗ್ಗೆ, ಅವನು ಬೆಳಿಬೇಕಾಗಿರೋ ವಾತಾವರಣದ ಬಗ್ಗೆ. ಇವನನ್ನು ನೋಡ್ತಿದ್ರೆ ಮನ್ಸಿಗೆ ತುಂಬಾ ನೋವಾಗುತ್ತೆ ವಿಕ್ರಾಂತ್. ಒಂದೊಂದ್ಸಲ ಅನ್ಸತ್ತೆ ದೇವ್ರು ಇದಾನೋ ಇಲ್ವೋ ಅಂತ. ಅಮ್ಮ, ಏನೇನು ಯೋಚನೆ ಮಾಡಬೇಡ. ನಾವು ಕುಗ್ಗದಷ್ಟು ಶತ್ರುಗಳು ಗೆಲುವಿಗೆ ಇನ್ನೂ ಹತ್ರ ಆಗ್ತಾರೆ. ನಾವ್ ಈ ರೀತಿ ಕುಗ್ಗ್ ಹೋಗ್ಬೇಕು ಅಂತ ತಾನೆ ಅವರೆಲ್ಲ ನಮ್ಮ ಮನೆ ಮೇಲೆ ಕಲ್ಲು ಹೊಡೆದಿದ್ದು. ಇಲ್ಲ ಅಮ್ಮ, ನಾವು ಕುಗ್ಗಬಾರದು. ಹಣೆ ಬರ ನೆಟ್ಗಿತ್ತು, ಏನೂ ಆಗ್ಲಿಲ್ಲ. ಅಕಸ್ಮಾತ್ ಏನಾದ್ರೂ ಆಗಿದ್ರೆ ಏನೋ ಗತಿ? ಅಮ್ಮ, ಈಗೇನು ಆಗಿಲ್ಲ ಅಲ್ವಾ? ಯಾಕೆ ಈ ರೀತಿ ಯೋಚನೆ ಮಾಡ್ತಾ ಇದ್ದೀರಾ? ಮುಂದೆ ಆಗೋದ್ರ ಬಗ್ಗೆ ಆತಂಕ ಪಡೋದ್ರಲ್ಲಿ ಏನ್ ಸಂತೋಷ ಇದೆ ಹೇಳಿ? ಇಷ್ಟೇನಾ ನಮ್ ಸೊಸೈಟಿ? ಕೈಯಲ್ಲಿ ಅಧಿಕಾರ ಇಲ್ಲ ಅಂದ್ರೆ ಯಾರು ಏನ್ ಬೇಕಾದ್ರೂ ಮಾಡ್ಬೋದಾ? ವ್ಯವಸ್ಥೆಗೇನು ಆಗಿಲ್ಲಮ್ಮ, ಅದು ಕರೆಕ್ಟಾಗೇ ಇದೆ. ದೇವಸ್ಥಾನಕ್ಕೆ ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ ಕೈ ಮುಗಿಯೋದಕ್ಕೆ. ದೇವಸ್ಥಾನಕ್ಕೆ ಕೈ ಮುಗ್ಕೊಂಬರೋ ಕೆಟ್ಟವ್ರನ್ನ ಕೂಡ ಈ ಜಗತ್ತು ಅವ್ರ ದೇವಸ್ಥಾನದಿಂದ ಹೊರಗೆ ಬರೋವರೆಗೂ ಭಕ್ತರು ಅಂತಾನೆ ಕರೆಯೋದು. ಬಿಡಿಯಮ್ಮ, ನಮ್ಮ ಸೊಸೈಟಿ ಸಿಸ್ಟಮ್ ಬಗ್ಗೆ ಇವತ್ತು ಯಾಕೆ ಮಾತು? ಇದೆಲ್ಲ ಸ್ವಲ್ಪ ದಿನ ಅಮ್ಮ. ಇದಕ್ಕೆಲ್ಲ ಯಾರ್ಯಾರು ಕಾರಣ ಆಗಿದ್ದಾರೆ ಎಲ್ರನ್ನೂ ಮಟ್ಟ ಹಾಕ್ತೀನಿ, ನೋಡ್ತಾ ಇರಿ. ಈ ಕೆಟ್ಟವ್ರಿಗೆ ವಿಕ್ರಾಂತ್ ಡ್ಯೂಟಿಲಿ ಇಲ್ದೇ ಇದ್ರು ಎಷ್ಟು ಡೇಂಜರಸ್ ಅನ್ನೋದನ್ನ ತೋರಿಸ್ತೀನಿ. ಹುಷಾರು ಕಣೋ, ಏನೇ ಮಾಡೋದಾದ್ರೂ ತೇಜು ಬಗ್ಗೆ ಗಮನ ಇರ್ಲಿ. ಅಮ್ಮ, ನೀವಿಬ್ರು ಸೇಫ್ ಆಗಿರ್ಬೇಕು ಅಂತ ತಾನೆ ನಿಮ್ಮಿಬ್ರು ಊರಿಗೆ ಕರ್ಕೊಂಡು ಹೋಗ್ತಾ ಇರೋದು. ಅಮ್ಮ, ನಿಮಗೆ ಯಾವ ಆತಂಕನೂ ಬೇಡ, ಎಲ್ಲ ಸರಿ ಹೋಗುತ್ತೆ. ನಾನ್ ಸರಿ ಮಾಡೇ ಮಾಡ್ತೀನಿ. ಆದ್ರೂ ಏನೋ ಒಂಥರ ಭಯ ಕಣೋ. ಅಪರಾಧಿಗೆ ಶಿಕ್ಷೆ ಆಗುತ್ತೆ ಅಂತ ಗೊತ್ತು, ಆದ್ರೂ ಕೋರ್ಟಲ್ಲಿ ತೀರ್ಪು ಬರೋವರೆಗೂ ಮನ್ಸಿಗೇನೋ ತಳಮಳ. ಅದೇ ರೀತಿ ನಿನ್ಮೇಲೆ, ನೀನ್ ಮಾಡ್ತಾ ಇರೋ ಹೋರಾಟದ ಮೇಲೆ ನನ್ಗೆ ಸಂಪೂರ್ಣ ನಂಬಿಕೆ ಇದೆ. ವೀಣಾ ಮೇಡಮ್ ಬರೋದ್ರೊಳಗ ಟೀ ಕುಡ್ದ್ಬಿಡ್ಬೇಕು. ಕರ್ದಿದ್ ಕೂಡ್ಲೆ ಅವ್ರೇನ್ ಬರಲ್ಲ, ಆರಾಮಾಗಿ ಟೀ ಕುಡಿ. ಯಾಲಕ್ಕಿ ಹಾಕು ಅಂತ 100 ಸಲ ಹೇಳಿ, ಯಾಲಕ್ಕಿನೇ ಹಾಕಲ್ಲ. ಅದ್ಬಿಡು, ನಿನಗೆ ಯಾವಾಗ್ಲೂ ಏಲಕ್ಕಿ, ಕ್ರೀಮ್ ಬಿಸ್ಕತ್ತು ಅದ್ರದೇ ಚಿಂತೆ. ಇನ್ನೇನು ಬೆಳಗ್ಗೆ ಮಟನ್ ಬಿರಿಯಾನಿ ಬಗ್ಗೆ ಮಾತಾಡ್ಬೇಕಿತ್ತ? ಅದಲ್ವೇ, ಈ ಪಲ್ಲವಿ ಮೇಡಮ್ ಬಂದ್ಮೇಲೆ ನಮಗ್ ಬರ್ಬೇಕಾಗಿದ್ದು ಬರ್ತಿಲ್ಲ, ಅದ್ ನನ್ ಚಿಂತೆ. ಏನ್ ಹೇಳೋದು? ಭೀಮಾಂಬಿಕಾ ಅವರು ಯಾವಾಗ್ಲೂ ಮಾಡಿಸ್ತಿದ್ ಸಾಮೂಹಿಕ ವಿವಾಹ ಈ ಪಲ್ಲವಿ ಮೇಡಮ್ ಇಂದ ನಿಂತೋಯ್ತು. ಹೌದು, ಸಾಮೂಹಿಕ ವಿವಾಹ ನಡೆದಿದ್ರೆ ನಮ್ಮಿಬ್ರಿಗೂ ಒಂದೊಂದೊಳ್ಳೆ ಸೀರೆ ಸಿಕ್ತಿತ್ತು. ಅದೇ ನನ್ ಚಿಂತೆ. ಭೀಮಾಂಬಿಕಾ ಅವರ ಕಡೆಯಿಂದ ಬಂದಿರೋ ಸೀರೆ ಅಂದ್ರೆ ಅದು ಭಾರಿ ರೇಟಿಂದೇ ಆಗಿರುತ್ತೆ. 4-5 ಸಾವಿರ ರೂಪಾಯಿ ಸೀರೆ, ಅದಕ್ಕೂ ಕತ್ರಿ ಬಿತ್ತು ಈ ಪಲ್ಲವಿ ಮೇಡಮ್ ಇಂದ. ಇನ್ಮೇಲೆ ನಮಗ್ ಸಂದಾಯ ಆಗ್ತಿದ್ದ ಕಾಣಿಕೆಗೂ ಕತ್ರಿನೇ. ಇನ್ಮೇಲೆ ನಮಗ್ ಬರೀ ಸಂಬಳ. ವಿಕ್ರಾಂತ್ ಸಾಹೇಬ್ರಕ್ಕಿಂತ ಸ್ಟ್ರಿಕ್ಟ್ ಇದ್ದಾರೆ ಈ ಪಲ್ಲವಿ ಮೇಡಮ್. ಅವರು ತಿನ್ನಲ್ಲ, ನಮ್ಗೂ ಬಿಡಲ್ಲ. ನಮ್ಮ ಮೇಲ್ನವರು ತುಂಬಾ ಒಳ್ಳೆಯರಾಗ್ಬಿಟ್ರೆ ನಮ್ಗೆ ಕಷ್ಟ. ಸರ್ಕಾರ ಕೊಡೋ ಸಂಬಳದಲ್ಲಿ ನಮ್ಮ ಆಸೆಗಳನ್ನ ನೆರವೇರ್ಸಕ್ಕೆ ಆಗಲ್ಲ. ಇಡ್ಲಿ ತಿನ್ಬೋದು, ಎಕ್ಸ್ಟ್ರಾ ಚಟ್ನಿ ಕೇಳಕ್ಕಾಗಲ್ಲ. ಸರಿ ಬಾ, ಕೆಲ್ಸ ನೋಡೋಣ, ನಡಿ. ನನ್ಗೆ ನನ್ನ ಬಗ್ಗೆ ಯೋಚನೆ ಇಲ್ಲ ಕಣೋ. ನೀನು ಬಾಳಿ ಬದುಕ್ಬೇಕಾದವನು. ತೇಜು ಇನ್ನು ಚಿಕ್ಕ ಹುಡುಗ.
ಈ ರೀತಿ ಘಟನೆಗಳು ಅವನ್ ಮನ್ಸಿನ ಮೇಲೆ ಎಷ್ಟು ಕೆಟ್ಟ ಪರಿಣಾಮ ಬೀಳುತ್ತೆ ಗೊತ್ತಾ? ಏನೋ ಇದೆಲ್ಲ. ಅಮ್ಮ, ಎದುರಾಗೋ ಪರಿಸ್ಥಿತಿಗೆ ನಾವೆಷ್ಟು ಕಡಿಮೆ ಭಾವುಕರಾಗಿ ಅದಕ್ಕೆ ಪ್ರತಿಕ್ರಿಯಿಸ್ತೀವೋ ಅಷ್ಟೇ ನಮಗೂ ಒಳ್ಳೇದು. ಆದ್ರೆ ಎಲ್ಲಾನು ಹೀಗೆ ಇರಲ್ಲ ಅಮ್ಮ, ಬದಲಾಗುತ್ತೆ. ಇಲ್ಲ, ನಾವು ಬದಲಾಯಿಸಬೇಕು. ನಾನು ಅಜ್ಜಿ ಇಬ್ರು ಇರಲ್ಲ ನಿನ್ ಜೊತೆ, ನಿನ್ಗೆ ಬೋರ್ ಆಗಲ್ವಾ? ತೇಜು, ನೀನ್ ಯಾವಾಗ್ಲೂ ಹೇಳ್ತಿರ್ತೀಯಲ್ಲ ನಿಮ್ಮಪ್ಪ ಹೀರೋ ಅಂತ. ಹೀರೋಗ್ ಯಾವತ್ತೂ ಯಾರಿಂದನೂ ಬೋರ್ ಆಗಲ್ಲ, ತೊಂದ್ರೆನೂ ಆಗಲ್ಲ. ಮತ್ತೆ ತೊಂದ್ರೆ ಕೊಡ್ತಿದ್ದಾರಲ್ವಾ? ತರ್ಲೆಗಳು ಮಗನೆ, ಈ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಇರ್ತಾರಲ್ಲ ಹಾಗೆ. ಜಾಸ್ತಿ ಹೋಮ್ವರ್ಕ್ ಕೊಟ್ಟು ಬೆಂಡೆತ್ತಿದ್ರೆ ಸರಿ ಹೋಗ್ತಾರೆ. ಯು ಡೋಂಟ್ ವರಿ. ವಿಕ್ರಾಂತ್ ಅವ್ರ ಕಾರ್ಗೆ ಟಚ್ ಆದ್ರೂ ಪರವಾಗಿಲ್ಲ, ಬಿಡಬಾರ್ದು ಅವ್ರನ್ನ. ಓವರ್ಟೇಕ್ ಮಾಡ್ರಿ. ಆಯ್ತ್ರಿ ಸರ. ಯಾಕೇನಾಯ್ತು? ಏನಕ್ಕೆ ಅಡ್ಡ ಹಾಕಿದ್ದೀರಾ? ಏನ್ ವಿಷಯ? ವಿಷಯ ಇಲ್ಲದೆ ಡಿಪಾರ್ಟ್ಮೆಂಟ್ ಅವರು ಯಾವುದೇ ವಿಷಯಕ್ಕೆ ತಲೆ ಹಾಕಲ್ಲ. ಅದು ನಿಮ್ಗೆ ಗೊತ್ತಲ್ವಾ ಸರ್? ಗೊತ್ತಿದೆ, ಆದ್ರೆ ನೀವು ಈ ರೀತಿ ಅಡ್ಡ ಹಾಕಿರೋದನ್ನ ನೋಡ್ತಾ ಇದ್ರೆ ನೀವು ತೊಂದರೆ ತಗೋತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಇಟ್ಸ್ ಲಿಟ್ರಲಿ ಅ ಟೈಮ್ ವೇಸ್ಟ್. ವಿಷಯ ಏನು ಅಂತ ಹೇಳಿ ಸರ್. ನಥಿಂಗ್ ಟು ವರಿ ಸರ್. ನೀವೀಗ ಅರ್ಜೆಂಟಾಗಿ ಟಿ ಸಿ ಆಫೀಸ್ಗೆ ಬರಬೇಕಾಗುತ್ತೆ. ಏನಕ್ಕೆ? ಅದನ್ನೆಲ್ಲ ನಾವು ರಸ್ತೆಯಲ್ಲಿ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಸರ್. ನೀವೀಗ ಅರ್ಜೆಂಟಾಗಿ ಟಿ ಸಿ ಆಫೀಸಿಗೆ ಬರಬೇಕು. ಇಲ್ದಿದ್ರೆ ನಿಮ್ಮನ್ನು ನೀವೇ ಅಪರಾಧಿ ಅಂತ ಸಾಬೀತು ಮಾಡ್ಕೊಂಡಂಗಾಗುತ್ತೆ ಸರ್. ನೋಡಿ, ಕಾರಲ್ಲಿ ನನ್ನ ಜೊತೆ ನನ್ನ ತಾಯಿ ಮತ್ತೆ ಮಗ ಇದ್ದಾರೆ. ಮನೆ ಹತ್ರ ವಾತಾವರಣ ಸರಿ ಇಲ್ಲ, ಅದಕ್ಕೋಸ್ಕರ ಊರಿಗೆ ಬಿಟ್ಟು ಬರಕ್ ಹೋಗ್ತಾ ಇದ್ದೀನಿ. ನನ್ನ ಫ್ಯಾಮಿಲಿಗೆ ಥ್ರೆಟ್ ಇದೆ. ಒಂದು ಕಂಪ್ಲೇಂಟ್ ಕೊಡಿ ಸರ್, ನಾವು ನೋಡ್ಕೊಳ್ತೇವೆ. ನಾನು ಎಸ್ಕೇಪ್ ಆಗೋನಲ್ಲ ಅಂತ ನಿಮಗೂ ಚೆನ್ನಾಗಿ ಗೊತ್ತಿದೆ. ತಾಯಿ ಮಗನ್ನ ಮನೆಗೆ ಬಿಟ್ಟು ಬರ್ತೀನಿ. ನಮಗೂ ಮಾನವೀಯತೆ ಇದೆ ಸರ್. ನಿಮ್ಮ ತಾಯಿ ಮಗನ್ನ ನಮ್ಮ ಪಿ ಸಿ ಮನೆಗೆ ಬಿಟ್ಟು ಬರ್ತಾರೆ. ಡೋಂಟ್ ವರಿ, ಪ್ಲೀಸ್ ಕೋಆಪರೇಟ್ ಸರ್. ಅಮ್ಮ, ಈ ಕಾನ್ಸ್ಟೇಬಲ್ಸ್ ನಿಮ್ಮ ಜೊತೆ ಬರ್ತಾರೆ. ವಾಪಸ್ ನಿಮ್ಮಿಬ್ಬರನ್ನು ಮನೆಗೆ ಡ್ರಾಪ್ ಮಾಡ್ತಾರೆ. ನೀವು ಹೊರಡಿ, ಪೊಲೀಸವ್ರ ಜೊತೆ ನಾನು ಹೋಗಿ ಬರ್ತೀನಿ. ಏನು ವಿಕ್ರಾಂತ್ ಇದೆಲ್ಲ? ನನಗೂ ಸರಿಯಾಗಿ ಗೊತ್ತಿಲ್ಲಮ್ಮ. ಹೋಗಿ ಬಂದು ವಿಷಯ ಏನು ಅಂತ ತಿಳಿಸ್ತೀನಿ. ಭಯ ಆಗತ್ತೆ ಕಣೋ ಮನೇಲಿರೋಕೆ. ಅಮ್ಮ, ನಿಮ್ಮನ್ನು ಕಾಪಾಡ್ಕೊಳ್ದೇ ಇರೋಷ್ಟು ಕೈಲಾಗದೇ ಇರೋನಲ್ಲ ನಾನು. ನನಗೂ 108 ದಾರಿಗಳು ಗೊತ್ತಿದೆ. ನಿಮ್ಮಿಬ್ಬರಿಗೂ ಏನೂ ಆಗೋದಿಲ್ಲ. ನೀವು ಹುಷಾರಾಗಿ ಹೋಗಿ. ಅವ್ರ ಟಾರ್ಗೆಟ್ ನೀವಲ್ಲ ಅಮ್ಮ, ಯೋಚನೆ ಮಾಡ್ಬಿಡಿ. ಹುಷಾರಮ್ಮ. ತೇಜು, ಬೇಗ ಬಂದ್ಬಿಡ್ತೀನಿ. ಓಕೆ, ಡೋಂಟ್ ವರಿ.